ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 26 ವರ್ಷಗಳ ಬಳಿಕ ಕನ್ನಡ ಚಲನಚಿತ್ರದಲ್ಲಿ ಮರಳಿ ಬಂದ ಮತ್ತು ಯಾರೇ ನೀನು ಚೆಲುವೆ ಚಿತ್ರದ ಕಮಲಿ. ಚಿತ್ರದ ನಟಿ ಸಂಗೀತ, ಪಾತ್ರ ಮಾತ್ರ ಕಮಲಿ ಅಂತೇಳಿ. ಇದೀಗ ಮತ್ತೆ ರವಿಚಂದ್ರನ್ ಕಮಲಿ ಮತ್ತೆ ಎಂಟ್ರಿ ಆಗಿದ್ದಾರೆ. ಕಿರಣ್ ವಿಶ್ವನಾಥ್ ನಿರ್ದೇಶನದ ಹೊಸ ಚಿತ್ರದಲ್ಲಿ ನಟನ ತಾಯಿಯ ಪಾತ್ರದಲ್ಲಿ ಸಂಗೀತಾ ಮಾಧವನ್ ಅವರು ನಟಿಸುತ್ತಿದ್ದಾರೆ. ಆಗಿನ ಕಮಲಿಯಾಗೆ ಇವಾಗ ಅದೇ ಸೌಂದರ್ಯವನ್ನು ಇಟ್ಕೊಂಡಿದ್ದಾರೆ. ಸ್ವಲ್ಪನೂ ಕೂಡ ಚೇಂಜ್ ಆಗಿಲ್ಲ. ಸೆಲೆಬ್ರಿಟಿ ಚಿತ್ರದ ಟ್ರೈಲರ್ ಲಾಂಚ್ನಲ್ಲಿ ಬಂದ ಕಮಲಿ ಅವರು ಏನು ಹೇಳಿದರು, ಅವರ ಒಂದು ಮಾತುಗಳನ್ನು ಕೇಳಿ. ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? I'm really very happy and very excited to be here with you all. ಇಷ್ಟು ವರ್ಷ ಆದ್ಮೇಲೆ again I've come back to the Kannada film through Celebrity. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Varre. I'm your fan anyway. Thanks for being here. I'm so delighted to meet you actually. You are technically very strong. I know you're a very good actor, but you have got one more thing. You are a very good teacher. I believe Kiran is a wonderful creator. So thank you for giving Kiran to us. Amela, my whole team, my DOP, Anand, and my music director, a magician, and my writer Manoj Krishna. So I'm thankful to the whole team. And Nama hero Ashwin, he's a very hardworking, passionate. Ashwin, very hardworking and passionate. I've never seen this kind of restless, person. So Chennaga Madidru. So very all the best, Ashwin, and gorgeous Priyanka here. So I'm very happy to be here. The whole. I have to say, Nama production house, Gauri Arts. Sushma Ashwin ಅವರು ಮತ್ತು ಮಹೇಶ್ ಸರ್ ಅವರು. This production house is something I have to say they are very professional and very systematic. So thank you for bringing me here. Karnataka, thank you so very much to bring me here, and namaskara to the press and media, because still Karnataka remembers me only because of you. Thank you for supporting me so very much. So take care. All the very best, my team. ಯಾರೇ ನೀನು ಚೆಲುವೆ ಇದು 1998ರಲ್ಲಿ ಬಂದಂಥ ಚಲನಚಿತ್ರ. ನಿರ್ದೇಶಕ ಡಿ ರಾಜೇಂದ್ರ ಬಾಬು, ನಟ ರವಿಚಂದ್ರನ್ ಮುಖ್ಯ ಪಾತ್ರಧಾರ. ಕಮಲಿ ಪಾತ್ರವಾಗಿದ್ದು ಆ ಪಾತ್ರ ಸಂಗೀತ ಅವರು ನಟಿಸುತ್ತಿದ್ದರು. ವರ್ತಮಾನದಲ್ಲಿ ಕಮಲಿ ಥರದ ವ್ಯಕ್ತಿ ಎಂದೂ ಕೂಡ ಪ್ರಚಲಿತ ಸುದ್ದಿಗಳಲ್ಲಿ ಕಾಣಿಸಿಕೊಂಡಿರಲಿಲ್ಲ. ಈಗಾಗಲೇ ಮತ್ತೆ ಬಹಳ ವರ್ಷಗಳ ನಂತರ ಎಂಟ್ರಿ ಕೊಟ್ಟಿದ್ದಾರೆ ಸಂಗೀತ ಅವರು. ಸೆಲೆಬ್ರಿಟಿ ಚಿತ್ರದ ಟ್ರೈಲರ್ ಲಾಂಚ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಆವಾಗ ಹೇಗಿದ್ರೋ ಈಗಲೂ ಕೂಡ ಅದೇ ಸೌಂದರ್ಯ, ಅದೇ ವ್ಯಕ್ತಿತ್ವವನ್ನು ಕೂಡ ಹೊಂದಿದ್ದಾರೆ. ಯಾರೇ ನೀನು ಚೆಲುವೆ ಮೂಲಕ ನಟಿ ಗೆದ್ದು ಪಡೆದ ಅಭಿಮಾನ ಮತ್ತು ಆ ಚಿತ್ರದಿಂದ ಅವರ ಲೆಜೆಂಡ್ ಸ್ಟೇಟಸ್ ಇನ್ನೂ ಫ್ಯಾನ್ಸ್ಗೆ ನೆನಪಿದೆ. ಇತ್ತೀಚೆಗೆ ಟ್ರೈಲರ್ ಲಾಂಚ್ಗಳಲ್ಲಿ ನಟ ಸುದೀಪ್ ಅವರೊಂದಿಗೆ ಸಂಗೀತ ಸಿನಿಮಾ ಇಂಡಸ್ಟ್ರಿಯ ಕೆಲವು ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಭಿಮಾನಿಗಳ ಜೊತೆ, ಅದು ಎಸ್ಪೆಷಲಿ ಕರ್ನಾಟಕ ಅಭಿಮಾನಿಗಳ ಜೊತೆ ಬಹಳ ವರ್ಷಗಳ ನಂತರ ಮತ್ತೆ ಬಂದಿದ್ದೀನಿ. ನಿಮ್ಮ ಎಲ್ಲರ ಆಶೀರ್ವಾದ ಮತ್ತೆ ಬೇಕಾಗಿದೆ ಅಂತಲೂ ಕೂಡ ಅವರು ವಿವರಿಸಿ ಹೇಳಿದರು. ಇವರು ತೆಲುಗು, ತಮಿಳು, ಮಲಯಾಳಂ ಚಿತ್ರದಲ್ಲಿ ಅಭಿನಯಿಸಿದ್ದರೂ ಕೂಡ ಲಾಂಗ್ ಗ್ಯಾಪ್ ತಗೊಂಡಿದ್ದು ಮಾತ್ರ ಕನ್ನಡ ಚಿತ್ರದಲ್ಲಿ ಅಂತಲೇ ಹೇಳ್ಬೋದು. ಶಿವರಾಜ್ ಕುಮಾರ್ ಅವರ ಜೊತೆಗೆ ಕೂಡ ಅಭಿನಯಿಸಿದ್ದಾರೆ. ನೆನಪಿರ್ಬೋದು ನಿಮಗೆ. ಆ ನಂತರ ಇವರು ಮತ್ತೆ ಕಮ್ಬ್ಯಾಕ್ ಆಗಿರೋದಂದರೆ ಈ ಒಂದು ಚಿತ್ರದಲ್ಲಿ ಯಾರೇ ನೀನು ಚೆಲುವೆ ಚಿತ್ರದ ಕಮಲಿ ಅಂದರೆ ಎಲ್ರಿಗೂ ನೆನಪಾಗೋದು ಆ ಮೃದು ಮುಖ, ಸರಳ ನಗು ಮತ್ತು ನೈಸರ್ಗಿಕ ಸೌಂದರ್ಯ. ಇತ್ತೀಚೆಗೆ ನಡೆದ ಒಂದು ಸೆಲೆಬ್ರಿಟಿ ಟ್ರೈಲರ್ ಲಾಂಚ್ ಕಾರ್ಯಕ್ರಮದಲ್ಲಿ ಸಂಗೀತ ಅವರು ಕಾಣಿಸ್ಕೊಂಡಿದ್ದಾಗ ಹಳೆಯ ನೆನಪುಗಳು ಮತ್ತೆ ತಾಜಾ ಆಯಿತು ಅಂತಲೇ ಹೇಳ್ಬೋದು.
ಹೆಚ್ಚು ಮೇಕಪ್ ಇಲ್ಲದೆ ಸಾದಾ ಉಡುಪಿನಲ್ಲಿ ಕಾಣಿಸಿಕೊಂಡ ಅವರ ವ್ಯಕ್ತಿತ್ವವೇ ವಿಶೇಷವಾಗಿತ್ತು. ಅವರ ಕಣ್ಣುಗಳು ಅಭಿವ್ಯಕ್ತಿ ಮತ್ತು ಮೃದು ನಗು ಆ ಕಾಲದ ಯುವಕರ ಹೃದಯ ಗೆದ್ದಿತ್ತು. ಸೊ ಇತ್ತೀಚಿನ ಕಾರ್ಯಕ್ರಮದಲ್ಲಿ ಅವರು ಎಲಿಗೆಂಟ್ ಸೀರೆ ಧರಿಸಿ ವಿನಿಮಲ್ ಮೇಕಪ್ನಲ್ಲಿ ಭಾಗವಹಿಸಿದರು. ವಯಸ್ಸು ಹೆಚ್ಚಾದರೂ ಮುಖದ ಗ್ಲೋ ಮತ್ತು ಕಾನ್ಫಿಡೆಂಟ್ ಇನ್ನೂ ಅದೇ ರೀತಿ ಕಾಣಿಸಿತ್ತು. ಕ್ಯಾಮ್ರಾ ಮುಂದೆ ಮಾತನಾಡಿದಾಗ ಅವರ ಮಾತಿನ ಶೈಲಿ ಮತ್ತು ನಗು ಹಳೆಯ ಕಮಲಿಯನ್ನು ನೆನಪಿಸಿತು. ಅಭಿಮಾನಿಗಳ ಜೊತೆ ಫೋಟೋಗೆ ಪೋಸ್ ಕೊಟ್ಟಾಗ ಅವರ ಸರಳತೆ ಎಲ್ಲರ ಮೆಚ್ಚುಗೆ ಪಡೆಯಿತು. ಸೊ ಇದಾಗಿತ್ತು ಇವತ್ತಿನ ಒಂದು ವಿಶೇಷ ಟಾಪಿಕ್ ಅಂತ ಹೇಳ್ತಾ, ನಮ್ಮ ಹಳೆಯ ನಟಿಯರೆಲ್ಲ ಮತ್ತೆ ಬಂದರೆ ನಮ್ಮ ಕನ್ನಡ ಚಲನಚಿತ್ರ ಸೊ ಇನ್ನಷ್ಟು ಮುಂದೆ ಹೋಗುತ್ತೆ ಅಂತಲೇ ಹೇಳ್ಬೋದು. ಸೊ ಆರತಿ ಅವರು ಕೂಡ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ವಾ. ಹೇಗಿತ್ತು ಇವತ್ತಿನ ಒಂದು ವಿಡಿಯೋ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ನೆಕ್ಸ್ಟ್ ಲಾಗಲ್ಲಿ ಮತ್ತೊಂದಷ್ಟು ಹೊಸ ಟಾಪಿಕ್ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಎಲ್ರಿಗೂ ಲವ್ ಯು. ಆಗಿರೋ ಹೊಸಬ್ರು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್ ಎಲ್ರಿಗೂ.